In this video, you understand core marketing concepts. ಈ ವಿಡಿಯೋದ ಮುಖಾಂತರ ತಾವು ಮಾರಾಟ ಪ್ರಕ್ರಿಯೆಯ ತಿರುಳಿನ ಭಾವನೆಗಳು ಅಲ್ಲಿ ನಿಮಗೆ ಕೇಳಬಹುದು. ಮಾರಾಟ ಪ್ರಕ್ರಿಯೆಯ ತಿರುಳಿನ ಭಾವನೆಗಳನ್ನು ವಿವರಿಸಿ. Explain the core marketing concepts. That will comes this aspect. The core marketing concepts means the activities, the words on and often used in case of marketing processes. Dr. Philip Kotler says that marketing is a social and managerial process by which individuals and groups obtain that they need and want through creating, offering and exchanging products of value ವಿತ್ ಅದರ್ಸ್. ಫಿಲಿಪ್ ಕೋಟ್ಲರ್ ಅವರ ಪ್ರಕಾರ ಮಾರಾಟ ಪ್ರಕ್ರಿಯೆಯು ಒಂದು ಸಾಮಾಜಿಕ ಮತ್ತು ನಿರ್ವಹಣೆಯ ಪ್ರಕ್ರಿಯೆಯಾಗಿದೆ. ತನ್ಮೂಲಕ ವ್ಯಕ್ತಿಗಳು ಮತ್ತು ವ್ಯಕ್ತಿಗಳ ಗುಂಪುಗಳು ತಮಗೆ ಬೇಕಾಗುವ ಮತ್ತು ತಮಗೆ ಇಷ್ಟವಾದ ಮೌಲ್ಯಯುಕ್ತ ವಸ್ತುಗಳನ್ನು ನಿರ್ಮಿಸಲು ಒದಗಿಸುವ ಮತ್ತು ವಿನಿಮಯ ಮೂಲಕ ಪಡೆಯುತ್ತಾರೆ. ಫಿಲಿಪ್ ಕೋಟ್ಲರ್ ಅವರ ಈ ಮೇಲಿನ ವ್ಯಾಖ್ಯೆಯ ಪ್ರಕಾರ ಈ ಕೆಳಗಿನ ಪ್ರಮುಖ ಭಾವನೆಗಳನ್ನು ಅಥವಾ ಮೂಲ ಅಂಶಗಳನ್ನು ನಾವು ಮಾರಾಟ ಪ್ರಕ್ರಿಯೆಯಲ್ಲಿ ತಿಳಿದುಕೊಳ್ಳಬಹುದು. ಯಾವ್ಯಾವ ಬರ್ತವೆ? ಉದಾಹರಣೆಗೆ ಮೇಲಿಂದ ಮೇಲೆ ನಾವು ಮಾರಾಟ ಪ್ರಕ್ರಿಯೆಯಿಂದ ಬಂದ ತಕ್ಷಣ ಉಪಯೋಗಿಸುವಂಥ ಶಬ್ದಗಳು. ಅದರಲ್ಲಿ ಒಂದನೇದ್ದು ಅವಶ್ಯಕತೆಗಳು. ಅದನ್ನು ಇಂಗ್ಲೀಷ್ನಲ್ಲಿ ನಾವು ನೀಡ್ಸ್ ಅಂತ ಹೇಳ್ತೇವೆ. ಅವಶ್ಯಕತೆಗಳು, ಬಯಕೆಗಳು ಮತ್ತು ಬೇಡಿಕೆಗಳು. ನೀಡ್ಸ್, ವಾಂಟ್ಸ್ ಆ್ಯಂಡ್ ಡಿಮಾಂಡ್ಸ್. ದಿಸ್ ಇಸ್ ದಿ ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಒನ್ ವಸ್ತುಗಳು, ಪ್ರಾಡಕ್ಟ್ಸ್. ಮೂರನೇದು ಮೌಲ್ಯ, ವೆಚ್ಚ ಮತ್ತು ತೃಪ್ತಿ. ವ್ಯಾಲ್ಯೂ, ಕಾಸ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ನಾಲ್ಕನೇದು ವಿನಿಮಯ, ವ್ಯವಹಾರ ಮತ್ತು ಸಂಬಂಧಗಳು. ಎಕ್ಸ್ಚೇಂಜ್, ಟ್ರಾನ್ಸಾಕ್ಷನ್ ಆ್ಯಂಡ್ ರಿಲೇಷನ್ಸ್. ನೆಕ್ಸ್ಟ್ ಮಾರುಕಟ್ಟೆಗಳು, ಮಾರ್ಕೆಟ್ಸ್. ಲಾಸ್ಟ್ ಕೊನೆಯದು ಮಾರಾಟ ಪ್ರಕ್ರಿಯೆ, ಮಾರುವವರು ಹಾಗೂ ಗ್ರಾಹಕರು. ಮಾರ್ಕೆಟಿಂಗ್, ಸೆಲ್ಲರ್ಸ್ ಆ್ಯಂಡ್ ದಿ ಕನ್ಸ್ಯೂಮರ್ಸ್. The above words are on and often used in our day-to-day marketing activities. All these activities or words are called as the core marketing concepts. ಈ ಎಲ್ಲ ಮೇಲಿನ ಅಂಶಗಳನ್ನು, ಭಾವನೆಗಳನ್ನು ನಾವು ಮಾರಾಟ ಪ್ರಕ್ರಿಯೆಯ ಪ್ರಮುಖ ಭಾವನೆಗಳು ಅಂತ ನಾವು ಕರಿತಾ ಇದ್ದೀವಿ. ಮಾರಾಟ ಪ್ರಕ್ರಿಯೆ ಅಂತ ಬಂತಪ್ಪ ಅಂತಂದ್ರೆ ಈ ಎಲ್ಲ ಶಬ್ದಗಳನ್ನು ನಾವು ಮೇಲಿಂದ ಮೇಲಲ್ಲಿ ಉಪಯೋಗಿಸಬೇಕಾಗ್ತದೆ. ನೀವು ಇದರಲ್ಲಿ ಏನೇನು ಅವಶ್ಯಕತೆಗಳಂದ್ರೇನು, ಬಯಕೆಗಳಂದ್ರೇನು, ಬೇಡಿಕೆಗಳಂದ್ರೇನು, ವಸ್ತುಗಳಂದ್ರೇನು, ಏನೇನು ಕಾನ್ಸೆಪ್ಟ್ಗಳಿದಾವೆ, ಏನೇನು ಪರಿಕಲ್ಪನೆಗಳಿದಾವೆ, ಏನೇನು ಭಾವನೆಗಳಿದಾವೆ ಅದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಅದರಲ್ಲಿ ಮೊದಲೆದ್ದು ಮಾನವನ ಅವಶ್ಯಕತೆಗಳು. ನೀಡ್ಸ್ ಆಫ್ ದಿ ಪೀಪಲ್, ವಾಂಟ್ಸ್ ಆಫ್ ದಿ ಪೀಪಲ್, ದೆನ್ ಡಿಮಾಂಡ್ಸ್ ಆಫ್ ದಿ ಪೀಪಲ್. ನೋಡ್ರಿ ಎಷ್ಟು ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದನ್ನು. ಮಾನವನ ಅವಶ್ಯಕತೆಗಳು ಎಂಬ ಭಾವನೆಯು ಮಾರಾಟ ಪ್ರಕ್ರಿಯೆಯ ಅತ್ಯಧಿಕ ಮಹತ್ವದ ಮೂಲಾಧಾರವಾದ ಭಾವನೆಯಾಗಿದೆ. ಮಾನವನ ಮೂಲ ತೃಪ್ತಿಯ ಕೊರತೆಯ ನಷ್ಟವೇ ಅವನ ಅವಶ್ಯಕತೆಯಾಗಿದೆ ಎಂದು ಕೋಟ್ಲರ್ ಅವರು ಹೇಳಿದ್ದಾರೆ. ಮಾನವರಿಗೆ ಅನೇಕ ಕ್ಲಿಷ್ಟಮಯವಾದ ಅವಶ್ಯಕತೆಗಳಿರುತ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಮೂಲ ಭೌತಿಕ, ದೈಹಿಕ ಅವಶ್ಯಕತೆಗಳು, ಸಾಮಾಜಿಕ ಅವಶ್ಯಕತೆಗಳು ಮತ್ತು ವೈಯಕ್ತಿಕ ಅವಶ್ಯಕತೆಗಳು. ಸಾಮಾನ್ಯವಾಗಿ ಇವು ಪ್ರತಿಯೊಬ್ಬ ವ್ಯಕ್ತಿಗೆ ಇದ್ದಿದ್ವೇ. ಮಾನವರಿಗೆ ಜೀವಿಸಲು ಆಹಾರ, ಬಟ್ಟೆ, ವಸತಿ, ವಾಯು, ನೀರು ಮೊದಲಾದವು ದೈಹಿಕ ಅವಶ್ಯಕತೆಗಳಾಗಿವೆ. ಅವರಿಗೆ ತಮ್ಮ ಸಂಬಂಧಿಕರು
ಮತ್ತು ಪ್ರೀತಿ ಪ್ರೇಮ ಮೊದಲಾದವುಗಳಿಗಾಗಿ ಸಾಮಾಜಿಕ ಅವಶ್ಯಕತೆಗಳಿರುತ್ತವೆ. ಮತ್ತು ಕೊನೆಯದಾಗಿ ಅವರ ಜ್ಞಾನ, ಶಿಕ್ಷಣ, ಸ್ವ ಅಭಿವ್ಯಕ್ತಿ, ವಿನೋದ, ವಿಹಾರ, ಕ್ರೀಡೆ ಮೊದಲಾದವುಗಳು ಸಹ ಅವಶ್ಯಕವಾಗಿರುತ್ತವೆ. ಅವರಿಗೆ ಕೆಲವು ಮೂಲ ವಸ್ತುಗಳ ಬಗೆಗೆ ಮತ್ತು ಸೇವೆಗಳ ತಯಾರಿಕೆಗಳ ಬಗೆಗೆ ಹಾಗೂ ಕೆಲವು ಬ್ರ್ಯಾಂಡುಗಳ ಬಗೆಗೆ ಬಲವಾದ ಪ್ರಾಶಸ್ತ್ಯ ಇರುತ್ತದೆ. ಅವುಗಳಿಗೆ ವೈಯಕ್ತಿಕ ಅವಶ್ಯಕತೆಗಳೆಂದು ಕರೆಯುತ್ತಾರೆ. ನೋಡ್ರಿ, ಇವು ಅವಶ್ಯಕತೆಗಳು. ಮುಂದೆ ಬರುವಂಥವು ಬಯಕೆಗಳು. ಬಯಕೆಗಳು ಅಥವಾ ಇಷ್ಟಗಳು ಮಾರಾಟ ಪ್ರಕ್ರಿಯೆಯ ಎರಡನೆಯ ಮೂಲಭೂತ ಆಧಾರವಾಗಿದೆ. ಮಾನವನ ಬಯಕೆಗಳು ಅವನ ಇಷ್ಟಗಳಾಗಿದ್ದು ಅವು ಅವನ ಆಳವಾದ ಅವಶ್ಯಕತೆಗಳನ್ನು ಪ್ರತಿಬಿಂಬಿಸುತ್ತವೆ. ಅವುಗಳನ್ನು ತೃಪ್ತಿಪಡಿಸುವುದು ಅವಶ್ಯಕವಾಗುತ್ತದೆ. ಹಸಿವೆಯಾದ ವ್ಯಕ್ತಿಗೆ ಆಹಾರ ಬೇಕಾಗುತ್ತದೆ. ಆಹಾರವು ಅನೇಕ ಪ್ರಕಾರದಾಗಿದ್ದು ವೈವಿಧ್ಯಮಯವಾಗಿದೆ. ಮೈಸೂರಿನವರಿಗೆ ಅನ್ನ ಸಾಂಬಾರು ಬೇಕು, ಧಾರವಾಡದವರಿಗೆ ಜೋಳದ ರೊಟ್ಟಿ ಪಲ್ಯ ಬೇಕು, ಮುಂಬೈಯವರಿಗೆ ಚಪಾತಿ ಪಲ್ಯ ಬೇಕು, ಕೆಲವರಿಗೆ ಶಾಕಾಹಾರಿ ಆಹಾರ ಬೇಕಾದರೆ ಇನ್ನು ಕೆಲವರಿಗೆ ಮಾಂಸಾಹಾರಿ ಆಹಾರ ಬೇಕಾಗುತ್ತದೆ. ಅದೇ ರೀತಿ ಬಟ್ಟೆಗಳ ವಿಷಯದಲ್ಲಿಯೂ ಕೂಡ ವಿಭಿನ್ನತೆ ಕಂಡುಬರುತ್ತದೆ. ಕೆಲವರಿಗೆ ಹತ್ತಿ ಬಟ್ಟೆ ಬೇಕಾದರೆ ಇನ್ನು ಕೆಲವರಿಗೆ ಉಣ್ಣೆ ಬಟ್ಟೆ ಬೇಕಾಗುತ್ತದೆ. ಅದೇ ಪ್ರಕಾರ ವಸತಿಯೂ ಮಾನವರಿಗೆ ಅವಶ್ಯಕವಾಗಿದೆ. ಆದರೆ ಅದರಲ್ಲಿ ಕೂಡ ಅಪಾರ ಭಿನ್ನತೆ ಇದೆ. ಕೆಲವರಿಗೆ ಸಾಮಾನ್ಯ ಗುಡಿಸಲು ಸಾಕಾದರೆ ಕೆಲವರಿಗೆ ಇಟ್ಟಂಗಿ ಮಣ್ಣಿನಿಂದ ಇಲ್ಲವೇ ಸಿಮೆಂಟ್ ಉಸುಕು ಇಟ್ಟಿಗೆಗಳಿಂದ ಕಟ್ಟಿದ RCC ಮನೆ ಬೇಕಾಗುತ್ತದೆ. ಇಷ್ಟಗಳು ಆದ್ದರಿಂದ ಇಷ್ಟಗಳಲ್ಲಿ ಏನಾಗಿದೆ, ಅನಿಯಮಿತವಾಗಿದೆ. ಮಾನವನ ಬಯಕೆಗಳು ನಿರಂತರವಾಗಿ ರೂಪುಗೊಳ್ಳುತ್ತಿರುತ್ತವೆ ಮತ್ತು ಪುನರ್ರೂಪಗೊಳ್ಳುತ್ತಿರುತ್ತವೆ. ಮಾನವನ ಬಯಕೆಗಳು ಕುಟುಂಬ, ಶಾಲೆ, ಮಹಾವಿದ್ಯಾಲಯಗಳು, ಸಾಮಾಜಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳಿಂದ ಮತ್ತು ಸಾಮಾಜಿಕ ಒತ್ತಡಗಳಿಂದ ರೂಪುಗೊಳ್ಳುತ್ತಿರುತ್ತವೆ. ಕೆಲವು ಹಳೆಯ ಬಯಕೆಗಳು ಮರೆಯಾಗುತ್ತಿದ್ದು ಕೆಲ ಹೊಸ ಬಯಕೆಗಳು ಹುಟ್ಟುತ್ತಿರುತ್ತವೆ. ಹೊಸ ಬಯಕೆಗಳು ನಿರ್ಮಾಣವಾದಂತೆ ಮಾನವನು ತನ್ನ ಅವಶ್ಯಕತೆಯನ್ನು ವೈವಿಧ್ಯಮಯವಾದ ವಸ್ತುಗಳ ಬಯಕೆಗಳಿಂದ ತೃಪ್ತಿಪಡಿಸಬಹುದಾಗಿದೆ. ಆದ್ದರಿಂದ ಅವಶ್ಯಕತೆಗಳು ಮತ್ತು ಬಯಕೆಗಳು ಬೇರೆ ಬೇರೆಯಾಗಿಯೇ ಇವೆ. ಉದಾಹರಣೆಗೆ, ಮನೋರಂಜನೆಯು ಒಂದು ಅವಶ್ಯಕತೆಯಾಗಿದೆ. ಅದಕ್ಕಾಗಿ ಜನರು ಹಿಂದೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗಬೇಕಾಗಿತ್ತು. ಆದರೆ ಇಂದು ಮನೋರಂಜನೆಗಾಗಿ ಅನೇಕ ನವೀನ ವಿಧಾನಗಳು ಅಸ್ತಿತ್ವದಲ್ಲಿ ಬಂದಿವೆ. ಉದಾಹರಣೆಗೆ TV ಬಂದಿದೆ. ಜನರು ಈಗ ಸಿನಿಮಾ ಥಿಯೇಟರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ತಮ್ಮ ಮನೆಯಲ್ಲೇ ಕುಳಿತು ಚಲನಚಿತ್ರಗಳನ್ನು ಟಿವಿಗಳ ಮುಖಾಂತರ ನೋಡಬಹುದಾಗಿದೆ. ಈಗ ಟಿವಿಗಳ ಮೂಲಕ ಕೇವಲ ಕೇಳುವುದಷ್ಟೇ ಅಲ್ಲದೆ ಎಲ್ಲ ಸಮಗ್ರ ಚಿತ್ರಣಗಳನ್ನು ಕೂಡ ನಾವಲ್ಲಿ ನೋಡಬಹುದಾಗಿದೆ. ಹೀಗೆ ಒಂದೇ ಅವಶ್ಯಕತೆಯನ್ನು ಈಡೇರಿಸಲು ಜನರು ಹೊಸ ವಸ್ತುಗಳನ್ನು ಉಪಯೋಗಿಸಲು ತನ್ಮೂಲಕ ಅವಶ್ಯಕತೆಯನ್ನು ತೃಪ್ತಿಪಡಿಸಲು ಪ್ರಾಶಸ್ತ್ಯ ನೀಡುತ್ತಾರೆ. ಅದರಂತೆ ಬಹಳಷ್ಟು ಹಿಂದೆ ಪ್ರತಿ ತೆಗೆಯಲು 2 ಸಲ ಬರೀಬೇಕಾಗಿತ್ತು. ನಂತರ ಕಾರ್ಬನ್ ಕಾಗದದ ಮೂಲಕ 3-4 ಪ್ರತಿಗಳನ್ನು ತೆಗೆಯಲು ಪ್ರಾರಂಭಿಸಲಾಯಿತು. ಅನಂತರ ಟೈಪ್ ರೈಟರ್ ಮೂಲಕ, ನಂತರ ಜೆರಾಕ್ಸ್ ಮೂಲಕ, ಈಗ ಕಂಪ್ಯೂಟರ್ ಪ್ರಿಂಟ್ಗಳ ಮೂಲಕ ಪ್ರತಿಗಳನ್ನು ತೆಗೆಯಲು ಪ್ರಾರಂಭವಾಯಿತು. ಹೀಗೆ ಒಂದೇ ಅವಶ್ಯಕತೆಯನ್ನು ಈಡೇರಿಸಲು ವಿವಿಧ ವಸ್ತುಗಳ ಶೋಧನೆಗಾಗಿ ತಮಗೆ ಯಾವುದು ಬೇಕೋ ಅದರ ಮೂಲಕ ಅದನ್ನು ಉಪಯೋಗಿಸಲು ಪ್ರಾರಂಭಿಸಲಾಯಿತು. ಅಂದರೆ ಅವಶ್ಯಕತೆ ಒಂದೇ ಇದ್ದರೂ ತೃಪ್ತಿಪಡಿಸುವ ಸಾಧನೆಗಳು ಅನೇಕ. ಅದೇ ರೀತಿ ಬೇಡಿಕೆಗಳು, ಬಯಕೆಗಳನ್ನು ಅಥವಾ ಇಷ್ಟಗಳನ್ನು ತೃಪ್ತಿಪಡಿಸುವ ವಸ್ತುಗಳನ್ನು ಕೊಳ್ಳುವ ಶಕ್ತಿ ಮತ್ತು ಕೊಳ್ಳುವ ಮನಸ್ಸು ಇದ್ದರೆ ಅವು ಬೇಡಿಕೆಗಳಾಗುತ್ತವೆ. ಅಂದರೆ ನಮ್ಮಲ್ಲಿ ಕೊಳ್ಳುವ ಶಕ್ತಿ ಅಂದರೆ ನಾವಿದ್ದರೆ, ಹಣವಿದ್ದರೆ ಮತ್ತು ಕೊಳ್ಳುವ ಮನಸ್ಸಿದ್ದರೆ ನಮ್ಮ ಬಯಕೆ ಬೇಡಿಕೆಯಾಗಿ ಪರಿಣಮಿಸುತ್ತದೆ. ಬಯಕೆಗಳು ಅನಿಯಮಿತವಾಗಿವೆ ಮತ್ತು ವೈವಿಧ್ಯಮಯವಾಗಿವೆ. ಆದರೆ ಅವುಗಳನ್ನು ತೃಪ್ತಿಪಡಿಸುವ ಸಾಧನ ಸಂಪನ್ಮೂಲಗಳು ಮಿತ ಪ್ರಮಾಣದಲ್ಲಿ ಲಭಿಸುತ್ತವೆ. ಆದ್ದರಿಂದ ನಮಗೆ ನಮ್ಮ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಾಗುವುದಿಲ್ಲ. ಆಗ ನಾವು ನಮ್ಮ ಅಸಂಖ್ಯ ಬಯಕೆಗಳಲ್ಲಿ ಕೆಲವು
ಆಸೆಗಳನ್ನು, ಕೆಲವು ಬಯಕೆಗಳನ್ನು ಪಡಿಸಬಹುದು ಮತ್ತು ಯಾವ ಬಯಕೆಗಳನ್ನು ಬಿಡಬೇಕೆಂಬ ಬಗೆಗೂ ತೀರ್ಮಾನಿಸಬೇಕಾಗುತ್ತದೆ. ಅಂದರೆ ನಾವು ನಮ್ಮಲ್ಲಿ ಮಿತ ಪ್ರಮಾಣದಲ್ಲಿ ಲಭ್ಯವಿರುವ ಸಾಧನ ಸಂಪನ್ಮೂಲಗಳು, ಉದಾಹರಣೆಗೆ ಹಣ ಇರಬಹುದು, ಸಮಯ ಇರಬಹುದು, ಗರಿಷ್ಠ ಪ್ರಮಾಣದಲ್ಲಿ ತೃಪ್ತಿ ಪಡೆಯಬಹುದಾದ ಬಯಕೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ತನ್ಮೂಲಕ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ಪಡೆಯಬೇಕಾಗುತ್ತದೆ. ಸಾರಿಗೆ ಅಥವಾ ಸಾಗಾಟದ ಉದಾಹರಣೆ ತೆಗೆದುಕೊಂಡಾಗ ನಾವು ಭಾರೀ ಬೆಲೆಯುಳ್ಳ ಮೋಟಾರ್ ಕಾರನ್ನು ಉಪಯೋಗಿಸಬಹುದು ಅಥವಾ ಬಾಡಿಗೆ ಟ್ಯಾಕ್ಸಿ ಅದನ್ನಲ್ಲಿ ಉಪಯೋಗಿಸಬಹುದು ಅಥವಾ ಸರ್ಕಾರಿ ಸಾರಿಗೆ ಬಸ್ಸನ್ನಾದರೂ ಉಪಯೋಗಿಸಬಹುದು. ಆದರೆ ಇದೆಲ್ಲವೂ ನಾವು ನಮ್ಮ ಕೊಳ್ಳುವ ಶಕ್ತಿ, ಮನಸ್ಸು, ಅಂತಸ್ತಿನ ಮೇಲೆ ಅವಲಂಬಿಸಿರುತ್ತದೆ. ಭಾರೀ ಬೆಲೆಯುಳ್ಳ ವಿಲಾಸಿ ಮೋಟಾರ್ ಕಾರನ್ನು ಉಪಯೋಗಿಸಿದರೆ ಆಗ ಅದು ಉನ್ನತ ದರ್ಜೆಯ ಮತ್ತು ಸುಖದಾಯಕ ಸಾಗಾಟವೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ಬಡ ವ್ಯಕ್ತಿಯ ಈ ರೀತಿಯಾಗಿ ಮಾಡಲಾರನು. ಕೇವಲ ಕೊಳ್ಳುವ ಸಾಮರ್ಥ್ಯವಿರುವ ಮತ್ತು ಮನಸ್ಸುಳ್ಳ ಶ್ರೀಮಂತರು ಮಾತ್ರ ಭಾರೀ ಕಿಮ್ಮತ್ತಿನ ವಿಲಾಸಿ ಮೋಟಾರ್ ಕಾರುಗಳನ್ನು ಉಪಯೋಗಿಸಬಹುದಾಗಿದೆ. ಬಡವರು ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸಿ ತೃಪ್ತಿ ಹೊಂದಬೇಕಾಗುತ್ತದೆ. ಹೀಗೆ ಬಯಕೆಗಳು ಮತ್ತು ಸಂಪನ್ಮೂಲಗಳು ವೈವಿಧ್ಯಮಯವಾಗಿ ಇದ್ದಂತೆ ಜನರು ವಿವಿಧ ಪ್ರಕಾರದ ವಸ್ತುಗಳನ್ನು ಉಪಯೋಗಿಸಿ ತಮ್ಮ ಅಂತಸ್ತಿಗೆ ತಕ್ಕಂಥ ತೃಪ್ತಿಯನ್ನು ಪಡೆಯುತ್ತಾರೆ. ಇದು ನೋಡ್ರಿ, ಬೇಡಿಕೆಗಳು, ಬಯಕೆಗಳು ಮತ್ತು ಅವಶ್ಯಕತೆಗಳು, ಇವೆ ಮೂರರಲ್ಲಿ ಇರುವಂಥ ಅಂಶಗಳನ್ನು ನಾವು ಮಾರಾಟ ಪ್ರಕ್ರಿಯೆಯಲ್ಲಿ ನೋಡ್ತಾ ಇದ್ದೇವೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಹೇಳೋದ್ರೆ ಯಾವ ರೀತಿಯಾಗಿ ಹೇಳ್ಬೋದು. ನೀಡ್ಸ್, wants and demands. The term needs of human being is the most important basic concept of marketing. A human need is a state of felt deprivation of some safe satisfaction. Human beings have many complex needs. They include physical needs, social needs, and individual needs. The human being possesses basic physical needs for food, clothing, shelter to survive. They possess social needs for belonging and affection. And they possess individual needs for knowledge, education, self-expression, recreation, and other services. They have strong preferences for particular versions and brands of basic goods and services. They are the basic needs of a human body. Then wants constitute the second basic concept in the marketing. Human wants are desires for specific satisfiers of these deeper needs. Wants are described in terms of objects that satisfy the needs. A hungry man needs food. There are many varieties of food. A person from Mysore wants rice and sambar. A person from Dharwad wants jawar roti and vegetables, while a person from Bombay chapati and sambar. Then one may want non-vegetarian, while there may be want vegetarian. That is why for clothing, one may want cotton cloth, another may want woolen cloth, and third one may want silk cloth. This shows the human needs are few in number, but human wants are very large in number. Human wants are continuously shaped and reshaped by social forces and institutions such as schools, families, then business firms, religious institutions, etc. This is the simple meaning of the wants. Then demands. Demands are wants or desires for specific products backed up by ability to pay and willingness to pay for the products. Thus, wants become demands only when supported by purchasing power. Man's wants are unlimited, while the resources or means which satisfy these wants are limited. Therefore, the person cannot satisfy all his wants, so he has to choose which
wants to be satisfied and which wants to be foregone. It will be depends upon the money power and purchasing capacity of the human being. Then these are the wants, then demands and the needs. These three are the main concepts used as a marketing concepts. ಇದು ಮೊದಲನೇದು. ಎರಡನೇ ಗ್ರೂಪ್ನಲ್ಲಿ ಯಾವ್ಯಾವ ರೀತಿಯ ನಾವು ಅವಶ್ಯಕತೆಗಳನ್ನು ಮಾರಾಟ ಪ್ರಕ್ರಿಯೆಯಲ್ಲಿ ಕಾಣ್ಬೋದು? ವಸ್ತುಗಳು. Those are called as the products. Products are goods and services that satisfy human needs, wants and demands. Therefore, we can define a product as anything that can be offered to satisfy a need or want or demand. The importance of a physical product lies not in its position or not show purpose, but it serves, that is, renders or gives. For example, we do not buy a car only for outward look, but we buy it because it provides transportation service. Similarly, we use microwave oven to admire, but became it gives good cooking service. Thus, physically products are really the means to provide services to us. The concept of product is not confined to only physical products. In addition to goods and services, the term products includes persons, places, organizations, activities, and the ideas. In simple, what do you mean by products? Products means they are bundle of utility, which is having physical existence, which satisfy the needs, wants, and demands of the customers. Customers are the main aspect in case of the taking the consumption of the goods. Who is the customer? Customer is a person who takes the final consumption of the goods. That is why the role of products is very important in our marketing concept. ಎರಡನೇದಾಗಿ ವಸ್ತುಗಳು ಅನ್ನೋ ಶಬ್ದವನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಈಗ ಬಯಕೆಗಳನ್ನು ನೋಡಿದ್ವಿ, ಅವಶ್ಯಕತೆಗಳನ್ನು ನೋಡಿದ್ವಿ, ಬೇಡಿಕೆಗಳನ್ನು ನೋಡಿದ್ವಿ. ಅದರ ಹಾಗೆ ವಸ್ತುಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಅರ್ಥೈಸ್ಬೋದು? ಮಾನವನ ಅವಶ್ಯಕತೆಗಳನ್ನು ಮತ್ತು ಬಯಕೆಗಳನ್ನು ಹಾಗೂ ಬೇಡಿಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳಿಗೆ ವಸ್ತುಗಳಂತ ನಾವಲ್ಲಿ ಕರಿತೇವೆ. ಮಾನವನ ಅವಶ್ಯಕತೆಗಳನ್ನು ತೃಪ್ತಿಪಡಿಸುವಂಥ ಗುಣಗಳನ್ನು ಹೊಂದಿರುವಂಥ ಭೌತಿಕ ಆಕೃತಿಗೆ ನಾವು ಸರಕುಗಳು ಅಂತ ಕರಿತೇವೆ. ಸರಕುಗಳಂತಂದರೆ ಭೌತಿಕ ಆಕೃತಿಯನ್ನು ಹೊಂದಿದ್ದು ಗ್ರಾಹಕನ ಮಾನಸಿಕ ಮತ್ತು ದೈಹಿಕ ಆಸೆಗಳನ್ನು ಈಡೇರಿಸುವಂಥ ಗುಣಗಳನ್ನು ಹೊಂದಿರುವಂಥ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ? ವಸ್ತು ಅಂತ ಕರಿತೀವಿ. ಭೌತಿಕ ವಸ್ತುವಿನ ಮಹತ್ವವು ಅದನ್ನು ಹೊಂದಿರುವುದಲ್ಲಾಗಲಿ ಅಥವಾ ಅದರ ತೋರಿಕೆಯಲ್ಲಾಗಲಿ ಇರದೆ ಅದು ಸಲ್ಲಿಸುವ ಸೇವೆಯ ಮೇಲೆ ಏನಿರುತ್ತದೆ? ಅವಲಂಬಿತವಾಗಿರುತ್ತದೆ. ಆದ್ದರಿಂದ ವಸ್ತು ಎಂಬ ಭಾವನೆಯು ಬಹಳ ಮಹತ್ವತೆಯನ್ನು ನಮ್ಮ ಮಾರಾಟ ಪ್ರಕ್ರಿಯೆಯಲ್ಲಿ ಪಡೆಯುವಂಥದ್ದು. ವಸ್ತು ಇಲ್ಲದೆ ನಮ್ಮ ಯಾವುದೇ ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳು ಪ್ರಾರಂಭವಾಗುವುದಿಲ್ಲ. ವಸ್ತುವಿನಿಂದ ಪ್ರಾರಂಭವಾಗಿ ವಸ್ತುವಿನಿಂದ ಕೊನೆಗೊಳ್ಳುವಂಥ ಮಾರಾಟ ಪ್ರಕ್ರಿಯೆಗಳ ಚಟುವಟಿಕೆಯ ಮಹತ್ವ ಏನಾಗಿದೆ? ಬಹಳ ಮಹತ್ವತೆಯನ್ನು ಪಡೆದಿದೆ. ಹೀಗೆ ಎರಡನೆಯ ಪ್ರಮುಖ ಅಂಶವಾಗಿ ವಸ್ತು ಅನ್ನೋದನ್ನು ನಾವು ಇದರಲ್ಲಿ ನೋಡಬಹುದು. ಮೂರನೇದಾಗಿ ನಾವು ಯಾವ ಅವಶ್ಯಕತೆಗಳನ್ನು ಸಾಮಾನ್ಯವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಕಾಣಬಹುದು? ಮೂರನೇದರಲ್ಲಿ ಏನು ಬರ್ತದೆ? ಮೌಲ್ಯ, ವೆಚ್ಚ ಮತ್ತು ತೃಪ್ತಿ. ವ್ಯಾಲ್ಯೂ, ಕಾಸ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಮೌಲ್ಯ ಅಂತಂದ್ರೇನು, ಅನಂತರ ತೃಪ್ತಿ ಅಂದರೇನು, ಅನಂತರ ವೆಚ್ಚ ಅಂದ್ರೇನು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಮೇಲಿಂದ ಮೇಲೆ ನೋಡ್ತಾನೆ ಇರ್ತೀವಿ. ಒಂದು ವಸ್ತು ಉತ್ಪಾದನೆ ಆತಂತಪ್ಪ ಅಂತಂದರೆ ಆ ವಸ್ತುವನ್ನು ಉತ್ಪಾದನೆಯಿಂದ ಹಿಡಿದು ಗ್ರಾಹಕರವರೆಗೆ ತಲುಪಿಸುವಂಥ ಸಂದರ್ಭದಲ್ಲಿ ಮಾಡಿದಂಥ ವೆಚ್ಚವನ್ನು ನಾವಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಬಳಕೆದಾರನ ಅವಶ್ಯಕತೆಗಳನ್ನು ತೃಪ್ತಿಪಡಿಸಲು ಅನೇಕ ಪ್ರಕಾರದ ವಸ್ತುಗಳನ್ನು ನಾವು ಇಂದು ನೋಡ್ತಾ ಇದ್ದೇವೆ. ಈಗ ಈ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಕಚ್ಚಾ ವಸ್ತುವಿನಿಂದ ಹೊಡೆದು ಅರೆ ಸರಕುಗಳಾಗಿ ಅಂತಿಮ ಸರಕುಗಳಾಗಿ ಪರಿವರ್ತಿಸಿದಾಗ ಪ್ರತಿ ಹಂತದಲ್ಲಿಯೂ ನಾವು ವೆಚ್ಚವನ್ನು ನಿರ್ಣಯ ಮಾಡಬೇಕಾಗ್ತದೆ.
ವೆಚ್ಚ ಅನ್ನೋ ಶಬ್ದವೂ ಕೂಡ ಮಾರಾಟ ಪ್ರಕ್ರಿಯೆಯಲ್ಲಿ ಮೇಲಿಂದ ಮೇಲೆ ಉಪಯೋಗವಾಗುವಂಥ ಒಂದು ಶಬ್ದ. ಈಗ ವೆಚ್ಚ ಅಂತಂದರೆ ಯಾವ ರೀತಿಯಾಗಿ ನೋಡ್ಬೋದು, ಕಚ್ಚಾ ವಸ್ತುವಿನ ಖರೀದಿಗೆ ನಾವು ದುಡ್ಡು ಕೊಡಬೇಕಾಗ್ತದೆ, ಅನಂತರ ವೇಜಸ್ ಕೂಲಿ, ಕಾರ್ಮಿಕರಿಗೆ ಕೂಲಿಯನ್ನು ಕೊಡಬೇಕಾಗ್ತದೆ, ಯಂತ್ರೋಪಕರಣಗಳನ್ನು ಖರೀದಿ ಮಾಡಬೇಕಾಗ್ತದೆ, ಮಾರಾಟದ ಚಟುವಟಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಜಾಹೀರಾತನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಎಲ್ಲವುಗಳ ಚಟುವಟಿಕೆಗಳನ್ನು ನಾವು ಯಶಸ್ವಿಯಾಗಿ ಪೂರ್ಣ ಮಾಡಿಸಬೇಕಾದ್ರೆ ಅಲ್ಲಿ ನಾವು ವೆಚ್ಚ ಅನ್ನೋ ಒಂದು ಶಬ್ದವನ್ನು ಅಸ್ತಿತ್ವಕ್ಕೆ ತರಬೇಕಾಗ್ತದೆ. ಅಂದರೆ ಕಚ್ಚಾ ವಸ್ತುವನ್ನು ಅಂತಿಮ ಸರಕುಗಳಾಗಿ ಮಾರ್ಪಡಿಸಿ ಅವುಗಳನ್ನು ಗ್ರಾಹಕನಿಗೆ ತಲುಪುವವರೆಗೂ ಬರುವಂಥ ಸಮಗ್ರ ವೆಚ್ಚವನ್ನು ನಾವೆಲ್ಲಿ ಮಾಡ್ತಾ ಇದ್ದೇವೆ, ಹಣಕಾಸಿನ ರೂಪದಲ್ಲಿ ಅದನ್ನು ನಿರ್ಧಾರ ಮಾಡ್ತಾ ಇದ್ದೇವೆ. ವೆಚ್ಚವನ್ನು ನಿರ್ಧಾರ ಮಾಡಿದ ನಂತರ ಅದು ಸಾಮಾನ್ಯವಾಗಿ ಮೌಲ್ಯವನ್ನು ಹೊಂದಿರುತ್ತದೆ. ಮೌಲ್ಯ ಅಂತಂದರೆ ಸಾಮಾನ್ಯವಾಗಿ ಮೌಲ್ಯದಲ್ಲಿ ನಾವು ಮಾಡಿದಂಥ ವೆಚ್ಚ ಮತ್ತು ಲಾಭದ ಪ್ರಮಾಣವನ್ನು ಸೇರಿಸಿ ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡಲಾಗ್ತದೆ. ಪ್ರತಿ ವಸ್ತುವಿಗೂ ವಿನಿಮಯ ಮೌಲ್ಯ ಇದ್ದೇ ಇರ್ತದೆ. ವಿನಿಮಯ ಮೌಲ್ಯವು ಉತ್ಪಾದಕನಿಂದ ಮಧ್ಯಸ್ಥಗಾರರಿಗೆ, ಮಧ್ಯಸ್ಥಗಾರರಿಂದ ಅಂತಿಮ ಗ್ರಾಹಕರಿಗೆ ಅದು ಏನಾಗ್ತದೆ, ಮಾರ್ಪಾಡಾಗ್ತಾ ಹೋಗ್ತದೆ, ಮಾರಾಟ ಆಗ್ತಾ ಹೋಗ್ತದೆ. ಅನಂತರ ಕೊನೆಯದಾಗಿ ಅದರ ತೃಪ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರು, ಗ್ರಾಹಕ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ತೃಪ್ತಿ ಅಂದರೆ ಆ ವಸ್ತುವನ್ನು ಅವನು ಉಪಯೋಗಿಸಿದಾಗ ಅವನು ತೃಪ್ತಿ ಹೊಂದಿದರೆ ಅದಕ್ಕೆ ನಾವೇನಂತ ಕರಿತೀವಿ, ತೃಪ್ತಿ ಗುಣ ಅಂತೇಳಿ ಕರಿತೀವಿ. ಆದ್ದರಿಂದ ವೆಚ್ಚ, ಮೌಲ್ಯ ಮತ್ತು ತೃಪ್ತಿ ಇವು ಮೂರನ್ನು ಕೂಡ ನಾವು ಸಾಮಾನ್ಯವಾಗಿ ಮೇಲಿಂದ ಮೇಲೆ ಮಾರಾಟ ಪ್ರಕ್ರಿಯೆಯಲ್ಲಿ ಈ ಶಬ್ದವನ್ನು ನಾವಲ್ಲಿ ಬಳಸ್ತಾ ಇದ್ದೇವೆ. ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಎನ್ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಫಾರ್ ಎವ್ರಿ ಪ್ರಾಡಕ್ಟ್ ಆರ್ ಫಾರ್ ಎವ್ರಿ ಸರ್ವಿಸ್ ದೇರ್ ವಿಲ್ ಬಿ ಚಾರ್ಜ್ or there will be price. Cost is nothing but it is an expenditure paid for something. For conversion of raw materials into finished products through different stages we incur the expenditure. Expenditure in the form is called as the cost. Cost is compulsory for every product. Without cost we can't produce the product. When we produce the product with the help of the cost, then we fix the price. That is called as value. Value includes the cost plus profit. Then only we call it as the value. When particular product has value, face value, then it must be saleable condition. Without price, we can't sell the goods. Price fixation is one of the most important challenging aspect for the producers. Then only the goods will be dispatched to the consumers. Then satisfaction. What is satisfaction? Satisfaction is nothing but it is the role of satisfaction is very important in the minds of the customers. When customer use the products, if he is satisfied by paying the amount, if he is satisfied with the consumption of the goods and services, then the satisfaction activity will be over. That is why in marketing concept, cost